ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಅಂತಿಂತು ಮಾದಪ್ಪಣ್ಣ ಸೀನು ಅರೆಸ್ಟ್ ಮಾಡಿಸಿದ್ದಾನೆ. ಹಾಗಾದರೆ ಈ ವಿಚಾರ ಇಲ್ಲಿ ರತ್ನಗೆ ಮತ್ತು ಶಿವು ಪಾರುಗೆ ಗೊತ್ತಾಗಿದೆ. ಇನ್ನು ಶಿವು ಪಾರು ಇಬ್ಬರು ಸೇರಿಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಹಾಗಾದರೆ ಸೀನು ರಶ್ಮಿಗೆ ಹೊಡೆದಿರೋ ಸತ್ಯ ಶಿವುಗೆ ಗೊತ್ತಾಗುತ್ತಾ? ಹೀಗಾದರೆ ಶಿವು ಸೀನುನ ಸುಮ್ಮನೆ ಬಿಡ್ತಾನ? ಪಿಂಕಿ ಮತ್ತು ಸೀನು ಲವ್ ಸ್ಟೋರಿ ಶಿವುಗೆ ಪಕ್ಕ ಆಗುತ್ತಾ? ಪಿಂಕಿಗೆ ಚಳಿ ಬಿಡಿಸ್ತಾನ ಶಿವು ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಸೀನುನ ಅರೆಸ್ಟ್ ಮಾಡಿಸಿ ಮಾದಪ್ಪನ ಮನೆಗೆ ಮಾತ್ರ ಆರಾಮಾಗಿ ಇರ್ತಾನೆ. ಬೇಗ ಬಾರಿ ಹೊಟ್ಟೆ ಹಸಿತಾ ಇದೆ ಕಣೆ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಮುದ್ದೆ ಮತ್ತು ಚಿಕನ್ ಸಾರು ಮಾಡಿರ್ತಾರೆ. ಬಡಿಸು ಮೂಳೆ ಮಾಂಸ ಮಾತ್ರ ಹಾಕೊಂಡ್ಬಿಟ್ಟು ಅಂತ ಇರ್ತಾರೆ. ತಿನ್ನಿ, ಮಗ ಜೈಲಲ್ಲಿದ್ದಾರೆ, ನೀವು ಮಾತ್ರ ಈ ರೀತಿ ಮಾಂಸ ತಿನ್ನೋ ಹುಚ್ಚು ಅಲ್ವಾ ಅಂದ್ಬಿಟ್ಟು ಅಂತ ಇದ್ರೆ, ಅಯ್ಯೋ ನಾನೇನು ಬೇಕು ಅಂತ ಅವನ ಜೈಲಲ್ಲಿ ಇಟ್ಟಿದ್ದೀನ, ಬುದ್ಧಿ ಬರಬೇಕು, ಅವನಿಗೆ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಅನುಭವಿಸ್ಲೇಬೇಕು ಅಂತಿದ್ರೆ, ಅಮ್ಮ ನೀನು ಕೂಡ ತಿನ್ನವ ತಾಯಿ ಅಂದ್ಬಿಟ್ಟು ಅಂತ ಇರ್ತಾರೆ. ಅಯ್ಯೋ ಇಲ್ಲ ಮಾವ, ಒಂದೇ ಒಂದು ಸರ್ತಿ ನಾನು ಅವ್ರನ್ನ ನೋಡಿ ಬರಬೇಕು, ಅವ್ರು ಎಷ್ಟೇ ಆದರೂ ನನ್ನ ಗಂಡ ಅಲ್ವಾ, ಪ್ಲೀಸ್ ಒಂದು ಅವಕಾಶ ಮಾಡಿಕೊಡಿ ಅಂತಿದ್ರೆ, ಅಯ್ಯೋ ಸುಮ್ಮನಿರಮ್ಮ, ನನಗೇನು ಗೊತ್ತಾಗಲ್ಲ, ಅವ್ನು ಅಲ್ಲೇ ಇದ್ರೇ ಬುದ್ಧಿ ಬರೋದು ಅಂದ್ಬಿಟ್ಟು ಮಾದಪ್ಪಣ್ಣ ಅಂತ ಇರ್ತಾರೆ. ಇನ್ನು ತುಂಬಾ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಹೇಗಾದ್ರೂ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ವೀರಭದ್ರ ಮತ್ತು ಪರಶು ಛತ್ರಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಇದೆಲ್ಲ ಕೆಲಸ ಏನೋ ಆಯಿತು, ಈಗ ಆ ಒಂದು ಟೀಚರ್ ಬೇರೆ ರತ್ನ ಏನು ಮಾಡೋದು, ಈ ವಿಚಾರ ಏನಾದರೂ ಶಿವಂಗೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ಬಿಡ್ತಾನ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ವೀರಭದ್ರ, ಅಯ್ಯೋ ಅವಳು ಜಾಣೆ ಇರ್ಬೋದು, ಆದರೆ ನಿನಗಿನ್ನೂ ವಿಚಾರ ಗೊತ್ತಿಲ್ಲ. ಈ ಟೀಚರ್ಸಲ್ಲಿ 2 ಲೆಕ್ಕ ಇರ್ತಾರೆ. ಕಟ್ಟಿಗೆ ಅವ್ರು ತಗೊಂಡು ಹೊಡೆಯೋರಿಗೆ ಯಾವ ಮಕ್ಕಳು ಭಯ ಬೀಳೋಲ್ಲ, ಆದರೆ ಕಣ್ಣಲ್ಲೇ ಗುರಾಯಿಸಿ ಬೆದರಿಸೋರಿಗೆ ಮಕ್ಕಳು ಭಯ ಬೀಳೋದು. ಅದೇ ರೀತಿಯೇ ಈ ರತ್ನ ಕೈಯಲ್ಲಿಡೋ ಕೋಲ್ ಥರ, ಇವಳಿಗೆ ಯಾರು ಥರ ಭಯ ಬೀಳ್ತಾರೆ, ಟೆನ್ಷನ್ ತಗೋಬೇಡ, ಈ ಮನೆ ವಿಚಾರ ಅವಳು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೇಳೋದೇ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ಓ ಹೌದಾ, ಹಾಗಾದರೆ ಬಿಡಿ, ನೀವು ಇನ್ನೂ ತುಂಬ ಜಾಣರು ಅಂದ್ಬಿಟ್ಟು ಇಲ್ಲಿ ಛತ್ರಿ ಅಂತಾನೆ. ಅಲ್ಲಿಗೆ ಪರಶು ಬಂದ್ಬಿಟ್ಟು, ಅಪ್ಪಯ್ಯ ವಿಷಯ ಗೊತ್ತಾಯ್ತಾ ಅಂತಿದ್ರೆ, ಯಾಕಲ ಏನಾಯಿತು ಅಂದ್ಬಿಟ್ಟು ಕೇಳ್ತಿದ್ರೆ, ಅದೇ ಮಾದಪ್ಪನ ಮಗ ಸೀನಾ ಇದ್ದಾನಲ್ವಾ, ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಂತೆ ಪೊಲೀಸರು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಯಾಕಲ ಅಂತಾರೆ. ಏನೋ ವಿಚಾರ ಏನೋ ಗೊತ್ತಿಲ್ಲ, ಜಿಮ್ ಮಾಡಿಕೊಂಡು ಆರಾಮಾಗೇ ಇದ್ದ, ಅವ್ನು ಯಾವತ್ತೂ ಕೂಡ ಕೆಟ್ಟ ಕೆಲಸಕ್ಕೆ ಇಳ್ತಾನೆ ಇಲ್ಲ, ಯಾಕೆ ಈ ರೀತಿ ಆಯಿತೋ ಗೊತ್ತಿಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ಏನು ಹೌದಾ, ಸರಿ ಯಾವ ಸ್ಟೇಷನು ಅಂತಿದ್ರೆ, ಪಕ್ಕ ಸ್ಟೇಷನು ಅಂದ್ಬಿಟ್ಟು ಅಂತಾರೆ. ನಮ್ಮ ಸ್ಟೇಷನ್ಗೆ ಏನಾದರೂ ಸಿಕ್ಕಿದ್ರೆ ಅವನಿವತ್ತು ಕೈ ಕಾಲು ಮುರಿಸ್ತಾ ಇದ್ದೆ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂತ ಇದ್ದರೆ, ಸರಿ ಏನಂತೇಳಿ ವಿಚಾರಿಸ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಪರಶು ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಕಡೆ ರತ್ನ ಬರ್ತಾ ಇರ್ತಾಳೆ. ವೀರಭದ್ರ ಮತ್ತು ಛತ್ರಿ ಮಾತಾಡ್ತಾ ಇರ್ತಾರೆ. ಅವ್ರ ತಂಗಿ ಸಂಸಾರ ಹಾಳು ಮಾಡ್ಬೇಕಂತಲೇ ಕಣೋ ಈ ರೀತಿ ಮಾಡಿದ್ದು, ಈ ಒಂದು ರಾಣಿಗೆ ಆ ಒಂದು ಪೆದ್ದನ ಕೊಟ್ಟು ಮದುವೆ ಮಾಡಿದ್ದೀವಿ, ಈ ಜನ್ಮದಲ್ಲಿ ಆ ಪೆದ್ದ ಬುದ್ಧಿವಂತ ಹಾಕಂತೂ ಚಾನ್ಸೇ ಇಲ್ಲ. ಇನ್ನು ಈ ಒಂದು ರತ್ನಗಂತೂ ನಾವೇ ಮದುವೆ ಮಾಡಿಕೊಂಡು ಇವ್ರ ಜೀವನ ಸರ್ವನಾಶ ಮಾಡೋದು ಹೇಗೆ ಅಂತ ನಾವೇ ಸ್ಕೆಚ್ ಹಾಕಿದ್ದೀವಿ. ಇನ್ನು ಉಳಿದಿದ್ದು ಆ ರಶ್ಮಿ ಮದುವೆ ಹೇಗೋ ಕ್ಯಾನ್ಸಲ್ ಆಯಿತು, ಏನಪ್ಪ ಮಾಡೋದು ಅನ್ನೋ ಅಷ್ಟರಲ್ಲಿ ಮಾದಪ್ಪ ತನ್ನ ಮಗನ ಕೊಟ್ಟೆ ಮದುವೆ ಮಾಡಿಸ್ಬಿಟ್ಟ. ಈಗ ಅವ್ನು ನೋಡಿದ್ರೆ ಜೈಲಲ್ಲಿ ಬಿದ್ದಿದ್ದಾನೆ. ಒಂದು ಸರ್ತಿ ಜೈಲಿಗೆ ಬಂದಮೇಲೆ ಸುಮ್ಮನೆ ಇರುತ್ತಾ, ಮಾನ ಮರ್ಯಾದೆ ಅನ್ನೋದು ಹರಾಜಾಗುತ್ತೆ. ಅದೇ ರೀತಿ ಈಗ ಅವನ ಪರಿಸ್ಥಿತಿ ಕೂಡ ಏನಾಗಿರ್ಬೋದು ಅಲ್ಲ, ಯಾಕೆ ಈ ರೀತಿ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಲೆಕ್ಕಾಚಾರ ಮಾಡ್ತಾ ಇದೆ. ಇಲ್ಲಿ ರತ್ನ, ಅಯ್ಯೋ ಹಾಗಾದರೆ ಸೀನಾ ಜೈಲಿಗೆ ಹೋಗಿದ್ದಾನ, ಅದು ಹೇಗೆ ಸಾಧ್ಯ ಅಂದ್ಬಿಟ್ಟು ಬೈದಿಂದ ಬರ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ರಾಣಿ ಹೊಸ ಮನೆ ಗೃಹ ಪ್ರವೇಶ ಇರುತ್ತೆ. ಅದರಿಂದಾಗಿ ಮನೆಯವರೆಲ್ಲರೂ ಕೂಡ ತಯಾರಿ ನಡೆಸ್ಕೊಳ್ತಾ ಇರ್ತಾರೆ. ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ತಯಾರಿ ಆಗ್ತಿದ್ರೆ ಜನ ಎಲ್ಲ ಬರ್ತಾ ಇರ್ತಾರೆ. ಆಗ ಪೂಜೆಗೆ ನಾವೇ ಕೂತ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿ ಇಂದ್ರ ಅಂತಿದ್ರೆ, ಆಗಲ್ಲ ಕಡೆ, ನನಗೆ ಕೂರೋದು ಗಿರೋದೆಲ್ಲ ಆಗಲ್ಲ ಪೂಜೆಗೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ನಾಗ. ಪೂಜೆಗೆ ಯಾರು ಕುಂದಿರ್ತಾರೋ ಅವರೇ ಈ ಮನೆ ಓನರು, ಗೊತ್ತು ತಾನೆ, ಸುಮ್ಮನೆ ಬಂದು ಕೂತ್ಕೊಳ್ಳಿ ನೀವು ಅಂದ್ಬಿಟ್ಟು ಅಂತಾಳೆ. ಇಂದ್ರ, ಸರಿ ಕಣೆ, ನೀವು ಹೇಳಿದ್ಮೇಲೆ ಎಲ್ಲನೂ ಓಕೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಇನ್ನು ಗೆಸ್ಟ್ ಎಲ್ಲ ಬರ್ತಾರೆ. ಬನ್ನಿ 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 ಕೂತ್ಕೊಳ್ಳಿ ಅಂತಿದ್ರೆ, ಅಯ್ಯೋ ಅಣ್ಣ ತುಂಬಾ ಖುಷಿ ಆಯಿತು, ನೀವು ಎಷ್ಟು ಚೆನ್ನಾಗಿ ಮನೆ ಕಟ್ಸಿದ್ರಾ ಅಂತಿದ್ರೆ, ಇವಳು ಅಣ್ಣ ಅಂದ್ಬಿಟ್ಲಾ, ಹೌದು ಬನ್ನಿ ಬನ್ನಿ ಹಾಕೋರೆ, ನಿಮಗೋಸ್ಕರನೇ ಮನೆ ಕಟ್ಸಿರೋದು, ಯಾಕೆ ಇಷ್ಟು ಲೇಟು ಅಂತಿದ್ರೆ, ಆಗ ಇಂದ್ರ ಬಂದ್ಬಿಟ್ಟು, ಅಯ್ಯೋ ನಿನಗೇನು ಕೈಗೆ ಕಾಳಿಗೆ ಆಳಿದಾರಮ್ಮ, ನಮ್ಗೆ ಯಾರಿದ್ದಾರೆ, ಎಲ್ಲ ಕೆಲಸ ಮಾಡಿಕೊಂಡು ಬರಬೇಕು ತಾನೆ ಅಂತಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಅಂತಾರೆ. ಹೌದು, ಎಲ್ಲ ಪಡ್ಕೊಂಬರೋಕ್ಕೂ ಪುಣ್ಯ ಮಾಡಿರಬೇಕು, ಬನ್ನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಪಾರು ಹೇಗಾದರೂ ಮಾಡಿ ಶಿವನ ಮತ್ತು ಈ ಶಾರದನ ಒಂದು ಮಾಡಬೇಕು ಅಂದ್ಬಿಟ್ಟು ಸತತ ಪ್ರಯತ್ನ ಮಾಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಮಾದಪ್ಪಣ್ಣ ಸೀನಿಗೋಸ್ಕರ ಪ್ರೀತಿಯಿಂದ ಮುದ್ದೆ ಮತ್ತು ಚಿಕನ್ ಇಡ್ಲು ಕೂಡ ತಂದಿರ್ತಾನೆ. ತಗೊಳ್ಳೋ ತಿನ್ನು ಅಂತಿದ್ರೆ, ಏನೂ ಬೇಕಾಗಿಲ್ಲ, ಸ್ವಂತ ಮಗನೇ ಜೈಲಲ್ಲಿ ಹಾಕ್ಸಿದೀಯಾ, ನಿನಗೆ ಸ್ವಲ್ಪ ಆದರೂ ಕರುಣೆ ಅನ್ನೋದಿದೆಯಾ ಅಂದ್ಬಿಟ್ಟು ಅಂತ ಇರ್ತಾರೆ. ಹೌದು ಕಣ, ಇಲ್ಲ ಇದು ಸುಮ್ಮನೆ ತಿಂತೀಯೋ ಇಲ್ಲೋ, ರಾತ್ರಿ ಬೇರೆ ತಿಂದಿಲ್ಲ ಅಂತೆ, ಸುಮ್ಮನೆ ಬಾ ತಿಂತೀಯೋ ಇಲ್ಲ 2 ತದಕ್ಲೋ ಅಂದ್ಬಿಟ್ಟು ಅಂತ ಇದ್ದರೆ,
ಬೇಡ ಬೇಡ ಅಂತಂದ್ಬಿಟ್ಟು ಕೂತ್ಕೊಳ್ತಾನೆ. ಆಗ ಕೈಯಾರೆ ಕೈ ತುತ್ತು ತಿನ್ನಿಸ್ತಾ ಇರ್ತಾನೆ ಈ ಒಂದು ಮಾದಪ್ಪಣ್ಣ. ಇದರಿಂದ ಸೀನಿಗೆ ತುಂಬಾ ಖುಷಿ ಆಗ್ತಾ ಇದ್ರೆ, ಇದೆಲ್ಲ ತಿಂದಾದ್ಮೇಲೆ ಇಲ್ಲಿ ಅಲ್ಲ ಈಗ ನಿಮ್ಮ ಮಗನ ಯಾಕೆ ಅರೆಸ್ಟ್ ಮಾಡಿಸಿರೋದು ಮಾದಪ್ಪಣ್ಣ ಅಂತಿದ್ರೆ, ಅಯ್ಯೋ ಏನಪ್ಪ ಕೇಳ್ತೀಯಾ, ಅಲ್ಲ ಒಂದು ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಗಂಡ್ಸಂದು ಬಿಡ್ತಾರೆ ಅವನೇನು ಇಲ್ಲ ತಾನೆ. ನಾವು ನೀವೇ ಹೇಳಿ, ಒಂದು ಪಕ್ಕದ ಮನೆಯವ್ರು ಕೀ ನಿಮಗೆ ಕೊಟ್ಟೋದ್ರೆ ನೀವು ಎಷ್ಟು ಜೋಪಾನ ಮಾಡ್ತೀರಾ ಅಂತಂದ್ರಿ. ನಮ್ಮ ಮನೆ ಥರ ನಂಬಿ ಒಂದು ಹುಡುಗಿನೇ ನಮ್ಮ ಮನೆಗೆ ಬಿಟ್ಟಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ. ಮನೆಗೆ ಬಂದರೆ ಸೊಸೆ ಮಗಳ ಥರ ಅವಳ ಚೆನ್ನಾಗಿ ನೋಡ್ಕೋಬೇಕು. ಅಂಥದ್ರಲ್ಲಿ ಅವಳ ಮೇಲೆ ಅಲ್ಲೇ ಮಾಡಿದ್ರೆ ಅದೇನು ಥರ ಚೆನ್ನಾಗಿರುತ್ತೆ. ಈ ಸಮಾಜ ಇದನ್ನೆಲ್ಲ ಯಾವಾಗ ಅರ್ಥ ಮಾಡ್ಕೊಳುತ್ತೋ ಏನು ಅಂತಂದ್ಬಿಟ್ಟು ಇಲ್ಲಿ ಮಾದಪ್ಪಣ್ಣ ಅಂತಾರೆ. ನನಗೂ ಹೆಣ್ಮಗಳಿದ್ದಾಳೆ, ಆದರೆ ನನಗಂತೂ ನಿಮ್ಮಂಥ ಮಾವ ಸಿಕ್ಕರೆ ತುಂಬಾ ಖುಷಿ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದರೆ ನೀವು ಅಂದ್ಬಿಟ್ಟು ಪೊಲೀಸರು ಅಂತ ಇರ್ತಾರೆ. ಆಗ ಹೌದು, ಯಾವುದೇ ಕಾರಣಕ್ಕೂ ನಿನಗೇನು ತೊಂದರೆ ಕೊಡಬೇಡಿ. ಏನಾದರೂ ಸುದ್ದಿ ಹೊರಗಡೆ ಹೋಗಿದೆಯಾ ಅಂತಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಹೊರಗಡೆ ಹೋಗಿಲ್ಲ. ಆದರೆ ಗೊತ್ತು ತಾನೆ ಈಗಿನಕಿನ ಬಾಯ್ಕಿನ ಫೋನೇ ಜಾಸ್ತಿ ಮಾತಾಡೋದು, ಇನ್ಫಾರ್ಮೇಷನ್ ಹೋದ್ರೂ ಹೋಗ್ಬೋದು ಅಂದ್ಬಿಟ್ಟು ಅಂತಾರೆ. ತಲೆ ಕೆಡಿಸ್ಕೊಬೇಡಿ, ಎಲ್ಲ ಕೂಡ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಜನ ಇಲ್ಲಿ ಮುಗಿಬಿದ್ದಿರ್ತಾರೆ. ಇಲ್ಲಿ ಸೀನು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಯಾಕ್ರಿ ಸೀನನ್ನು ಅರೆಸ್ಟ್ ಮಾಡಿದ್ರಾ, ಬಿಡ್ರಿ ಮೊದಲು ಅಂದ್ಬಿಟ್ಟು ಕೂಗಾಡ್ತಾಯಿದ್ರೆ, ನೀವ್ಯಾರು ಅಂತ ಕೇಳ್ತಾರೆ. ನಾವು ಜಿಮ್ಸಿನ ಫ್ಯಾನ್ಸು ಅಂದ್ಬಿಟ್ಟು ಅಂತ ಇದ್ದರೆ, ಆಗ ಸೀನು ಖುಷಿ ಪಡ್ತಾನೆ. ಇನ್ನು ಇಲ್ಲ ಅವನು ತನ್ನ ಹೆಂಡ್ರಿಗೆ ಹೊಡೆದಿದ್ದಾನೆ, ಅದಕ್ಕೆ ಅವನು ಜೈಲಿಗೆ ಹಾಕಿಸಿರೋದು ಅಂತಿದ್ರೆ, ಓಹೋ ಪ್ರಪಂಚದಲ್ಲಿ ಯಾರು ಗಂಡು ಮಕ್ಕಳು ಎಂತಿಗೆ ಹೊಡೆದೇ ಇಲ್ವೋ, ಯಾಕೆ ನೀವು ಹೊಡೆದಿಲ್ವಾ, ನಮ್ಮಪ್ಪ ಅಂತೂ ದಿನೇ ಹೊಡಿತಾನೆ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಿರ್ತಾರಮ್ಮ ಗಂಡು ಮಕ್ಕಳು. ಆಗ ನೀವು ಗಂಡಸ್ರೇನಿಲ್ಲ ಈ ರೀತಿ ಮಾತಾಡ್ತೀರಾ, ನಿಮ್ಮ ಮಾತೇನಿದ್ರು ನಿಮ್ಮ ಅಕ್ಕನೋ ಅವ್ವನೋ ಕೇಳಿಸ್ಕೊಂಡ್ರೆ ಜೀವ ಹೊಡ್ಕೊಳ್ತಾರೆ, ನಿಮ್ಮ ಔಟ್ರನ್ನ ನಿಮಗಿದೆ ಕಂಡ್ಲು ಅಂದ್ಬಿಟ್ಟು ಪೊಲೀಸರು ಕೂಡ ಅಲ್ಲಿನ ರೌಡಿಗಳನ್ನ ಹೊರಗಡೆ ಆಗಿಬಿಡ್ತಾರೆ. ಇನ್ನು ಸರಿ ಸರ್ ನಾನು ಬರ್ತೀನಿ ಅಂದ್ಬಿಟ್ಟು ಮಾದಪ್ಪಣ್ಣ ಹೋಗ್ತಾನೆ. ಅಷ್ಟರಲ್ಲಿ ನ್ಯೂಸ್ ಬರ್ತಾರೆ, ಅಲ್ಲ ಸರ್ ನೀವು ದೇಶ ಕಾಯ್ದವರು, ಆದರೆ ನಿಮ್ಮ ಮಗನೇ ಯಾಕೆ ಈ ರೀತಿ ಜೈಲಿಗೆ ಹಾಕಿದ್ದೀರಾ, ಅಂತ ತಪ್ಪೇನು ಮಾಡಿದ್ದಾರೆ ನಿಮ್ಮ ಮಗ ಅಂತಿದ್ರೆ, ಅವನು ನಾನು ಸೊಸೆ ಕೊಟ್ಟಿದ್ದಾನೆ ಅದಕ್ಕೆ ಈ ರೀತಿ ಅಂದ್ಬಿಟ್ಟು ಅಂತಿದ್ರೆ, ಏನೋ ಹೌದಾ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷಣ, ಅಲ್ಲ ಬುದ್ಧಿವಂತ ಹೇಳ್ಬೋದು ತಾನೆ ಅಂತಿದ್ರೆ, ಆಲ್ರೆಡಿ ಅವಕಾಶಗಳು ತುಂಬಾ ಇದ್ವು, ಆದರೆ ಅವನು ಬದಲಾಯಿಸ್ಕೊಂಡಿಲ್ಲ, ಈಗ ಬೇರೆ ಅವಕಾಶನೇ ಕೊಡಲ್ಲ ನಾನು ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಸರಿ ಸರ್ ಆಯಿತು ಅಂತಂದ್ಬಿಟ್ಟು ಮಾದಪ್ಪಣ್ಣ ಅಲ್ಲಿಂದ ಹೋಗ್ತಾನೆ. ಇತ್ತ ಕಡೆ ಮನೆಗೆ ಮಾದಪ್ಪಣ್ಣ ಬರ್ತಾನೆ. ಆಗ ರಶ್ಮಿ ಮತ್ತು ನೀರ ಇಬ್ಬರು ಕಾಯ್ತಾ ಇರ್ತಾರೆ. ಆಗ ರೀ ಎಲ್ಲಿಗೋ ಇದ್ರಿ, ಸೀನು ನೋಡೋಕೆ ಹೋಗಿಲ್ಲ, ಸೀನು ಹೇಗಿದ್ರೆ ರೀ, ಉಣ್ಣು ತಿನ್ನು ಇಳುವು ಅಂದ್ಬಿಟ್ಟು ಲೀಲಾ ಕೇಳ್ತಿದ್ರೆ, ಅಯ್ಯೋ ನನಗೇನೆ ಗೊತ್ತು, ನನಗೆ ಮಾಡೋ ಕೆಲಸನೇ ಇಲ್ವಾ, ನಾನು ಎಲ್ಲೋ ಬೇರೆ ಕಡೆ ಹೋಗಿದ್ದೆ ಅಂತಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಮಾವ ಪ್ಲೀಸ್ ಮಾವ ಒಂದೇ ಒಂದು ಸರ್ತಿ ಅವ್ರನ್ನ ನೋಡಿ ಬರ್ತೀನಿ ಮಾವ, ನನ್ನ ಕೈಲಿ ಆಗ್ತಾಯಿಲ್ಲ ಮಾವ ಅಂದ್ಬಿಟ್ಟು ಅಂತ ಇದ್ದರೆ, ಸುಮ್ಕಿರವ ಅವ್ನು ಅಲ್ಲಿ ಆರಾಮಾಗೇ ಇದ್ದಾರೆ, ನೀವು ಯಾಕೆ ತಲೆ ಕಳ್ಸ್ಕೊಳ್ತಿದ್ದೀರಾ, ನಿಮ್ಮ ಪಾಡಿಗೆ ನೀವಿರಿ, ಅವ್ನು ಬುದ್ಧಿ ಬರೋವರೆಗೂ ಅಲ್ಲೇ ಬಿದ್ದಿರಲಿ ಅಂದ್ಬಿಟ್ಟು ಅಂತ ಇದ್ದರೆ, ಯಾಕ್ರಿ ಈ ಪ್ರಾಣ ತಿಂತಿದ್ದೀರಾ, ನನಗಿರೋದು ಒಬ್ಬನೇ ಗಂಡು ಮಗ, ಅವನು ದೇವ್ರ ಮೇಲೆ ಹರಕೆ ಹೊತ್ತಿ ಗಂಡು ಮಗು ಬೇಕು ಅಂತ ಬೇಡ್ಕೊಂಡಿದ್ದೀನಿ, ಆದಮೇಲೆ ಹುಟ್ಟಿದ್ದು, ಯಾಕ್ರಿ ಈ ರೀತಿ ನಮ್ಮ ಪ್ರಾಣ ತಿಂತಿದ್ದೀರಾ, ಪ್ಲೀಸ್ ರೀ ಅವನು ಕರ್ಕೊಂಬಂದ್ಬಿಡ್ರಿ ಅಂದ್ಬಿಟ್ಟು ಇಲ್ಲಿ ಲೀಲಾ ಅಂತ ಇದ್ದರೆ, ಇಲ್ಲ ಕಣೆ ಅದು ಮಾತ್ರ ಆಗೋದಿಲ್ಲ, ನೀನು ತಾಯಿಯಾಗಿ ಮುಂಚೆಗೆ ಸರಿಯಾದ ಬುದ್ಧಿ ಹೇಳಿದರೆ ಗೆಲ್ಲ ಬರ್ತಾ ಇತ್ತಾ ಅಂತಿದ್ರೆ, ಅದು ಅಲ್ಲ ಇದೆಲ್ಲ ವಿಚಾರ ಅಣ್ಣಗೆ ಗೊತ್ತಾದ್ರೆ ಏನು ಮಾಡೋದು ಅಂದ್ಬಿಟ್ಟು ರಶ್ಮಿ ಅಂತಾಳೆ. ಗೊತ್ತಾಗಿಲ್ಲ ಅಂದರೆ ನಾನೇ ಹೋಗಿ ಹೇಳ್ತೀನಿ ಈಗ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಕಾಲಿಗೆ ಬೀಳ್ತೀರಿ, ಯಾಕೆ ತಪ್ಪು ಮಾಡಬೇಡ್ರಿ ಅಂತಿದ್ರೆ, ಈ ಕಾಲಿಗೆ ಬೀಳೋದು ಮುಂಚೆಗೆ ಗೊತ್ತಿರಬೇಕು, ಅವ್ನು ತಪ್ಪು ಮಾಡಬೇಕಾದ್ರೆ ಈ ರೀತಿ ತಪ್ಪು ಮಾಡಬಾರ್ದು ಅಂತ ಮಗನ ಮೇಲೆ ಪ್ರೀತಿಯಿಂದ ಮಹಮಕಾರದಿಂದ ಅವಾಗಲೂ ಹೇಳ್ಬೇಕು ತಾನೆ, ಅವಾಗ ಹೇಳ್ದಂಗೆ ಈಗ ನನಗೆ ಬುದ್ಧಿ ಕಲ್ಸೋಕೆ ಬರ್ತಾ ಇದೆಯಾ ಅಂತೀರೆ, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೀರೆ ತೊಗೊಂಡು ಕೊಳ್ಳಿಗೆ ಹಾಕ್ಕೊಳಕ್ಕೆ ಹೋಗ್ತಾಳೆ ಲೀಲಾ. ಆಗ ಆತೈತೆ ಬಿಡ್ತು ನೀವು ಏನು ಮಾಡ್ತಿದ್ರೆ ಅಂತಿದ್ರೆ, ನನ್ನ ಕೈಲಿ ಆಗಲ್ಲ ಅಂತಿದ್ರೆ, ಏನು ಡ್ರಾಮಾ ಮಾಡ್ತೀವಿ ಕಣೆ, ನಿನ್ನ ಕೈಲಿ ಸಾಯೋಕ್ಕಾಗಲ್ಲ ಅಂತ ಚೆನ್ನಾಗೇ ಗೊತ್ತು, ಅವನು ಅಲ್ಲೇ ಕೊಳಿತಾ ಬಿದ್ದಿರಲಿ, ಅವನು ಬುದ್ಧಿ ಬರೋವರೆಗೂ ಅಲ್ಲೇ ಇರ್ತಾರೆ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಇನ್ನು ಇತ್ತ ಕಡೆ ದೇವರೇ ಏನಪ್ಪ ಮಾಡೋದು, ಇವ್ರಿಗೆ ಕಲ್ಲು ಹೃದಯ ಏನು ಅರ್ಥನೇ ಆಗಲ್ಲ ಅಂತಂದ್ಬಿಟ್ಟು ಲೀಲಾ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಶಿವು ಮತ್ತು ಪಾರುಗೆ ಇಬ್ಬರು ಕೂಡ ಸೀನು ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಗುತ್ತೆ. ಇನ್ನು ಇತ್ತ ಟೆನ್ಷನಲ್ಲಿ ಸ್ಟೇಷನ್ಗೆ ಬರ್ತಾ ಇರ್ತಾರೆ. ಇನ್ನು ರತ್ನ ವಿಚಾರ ಗೊತ್ತಾಗಿ ರತ್ನ ಫೋನ್ ತಗೊಂಡು ರಶ್ಮಿಗೆ ಕಾಲ್ ಮಾಡ್ತಾರೆ. ಹಲೋ ಏನೇ ನಡೀತಾ ಇದೆ, ಸೀನು ಅರೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರಂತೆ, ಯಾಕೆ ನಿಮ್ಮ ಸಂಸಾರದ ಬಗ್ಗೆನೇ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಹಾಗೇನು ಇಲ್ಲ ಕಣೆ ಅಂತಾರೆ. ಮತ್ತೆ ಯಾಕೆ ನಾನೆಲ್ಲ ಕೇಳಿಸ್ಕೊಂಡ್ರೆ, ಮಾವ ಇಲ್ಲಿ ಮಾತಾಡ್ತಾ ಇದ್ರು ಸೀನನ್ನು ಅರೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ಪೊಲೀಸರು ಅಂತ, ಯಾಕೆ ಏನಾಯಿತು ಅಂದ್ಬಿಟ್ಟು ಕೇಳ್ತಿರ್ತಾಳೆ. ಅಯ್ಯೋ ಹಾಗೇನೂ ಇಲ್ಲ ಕಣೆ, ಅದು ಮಾವನೇ ಬೇಕು ಅಂತ ಅವ್ರಿಗೆ ಸರಿಯಾಗಿ ಬುದ್ಧಿ ಬರಲಿ ಜವಾಬ್ದಾರಿ ಬರಲಿ ಅಂತ ಹೋಗಿ ಸ್ಟೇಷನಲ್ಲಿ ಕೂಡಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತಾರೆ. ನಿಜ ಹೇಳ್ತಿದ್ಯಾ ರಶ್ಮಿ, ನನ್ನಿಂದ ಏನು ಮುಚ್ಚಿಡಲ್ಲ ತಾನೇ ನೀನು ಅಂತಿದ್ರೆ, ಅಯ್ಯೋ ಇಲ್ಲ ಅಕ್ಕ ನಾನೇಕೆ ನಿನ್ನಿಂದ ಮುಚ್ಚಿಡ್ಲಿ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಸತ್ಯನ ಮುಚ್ಚಿಟ್ಕೊಂಡು ಮತ್ತೆ ಸುಳ್ಳು ಹೇಳ್ತಾಳೆ ರತ್ನಗೆ. ಇನ್ನು ಇತ್ತ ಸೋಮ ಮನೆಯಲ್ಲಿ ಭರ್ಜರಿಯಾಗಿ ಈ ಒಂದು ಗೃಹ ಪ್ರವೇಶ ನಡೀತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೆ ಈ ಒಂದು ಬುದ್ಧಿವಂತಿಕೆ ತೋರಿಸ್ತಾ ಇರ್ತಾನೆ ಮನು. ಇವನೇನಪ್ಪ ಇವನು ದಡ್ಡ ಇದ್ದೆ ಇಷ್ಟು ದಿನ, ಈಗ ಅಕ್ಷರ ಬರೋದೆಲ್ಲ ಬರ್ಬಿಟ್ಟಿದೆ, ಇವನು ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ ಹೇಗೆ ಅಂದ್ಬಿಟ್ಟು ಡೌಟ್ ಬರ್ತಾ ಇರುತ್ತೆ. ಇನ್ನು ಪೂಜೆಗೆ ಇಂದ್ರ ಮತ್ತು ನಾಗ ಇಬ್ಬರು ಕುತ್ಕೊಂಡಿರ್ತಾರೆ. ಆಗ ಎದ್ದೊಳ್ರಿ ಅಂದ್ಬಿಟ್ಟು ಅಜ್ಜಿ ಅವರಿಬ್ಬರು ನಂಬಿಸ್ತಾರೆ. ಯಾಕೇನಾಯಿತು ಅಂತಿದ್ರೆ, ರಾಣಿ
ಬಾಪ ಮನು ಇಬ್ಬರು ಕೂತ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ. ಆಗ ತುಂಬ ಖುಷಿಯಿಂದ ರಾಣಿ ಮತ್ತು ಮನುಗೌಡರು ಈ ಗೃಹ ಪ್ರವೇಶ ಪೂಜೆನ ಮಾಡ್ತಾ ಇರ್ತಾರೆ, ಸತ್ಯನಾರಾಯಣ ಪೂಜೆ ಎಲ್ಲ. ಇದರಿಂದ ಇಂದ್ರಗೆ ಮತ್ತು ನಾಗಗೆ ತುಂಬ ಅವಮಾನ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಈ ಒಂದು ರಶ್ಮಿ ಜೀವನ ಇಲ್ಲಿ ಬೀದಿಗೆ ಬರ್ತಾ ಇದೆ. ಇತ್ತ ಸೀನ ಯಾಕೆ ಸ್ಟೇಷನ್ಗೆ ಕರ್ಕೊಂಬಂದರು ಅಂತ ತಿಳ್ಕೊಳ್ಳೋಕ್ಕೆ ಶಿವು ಮತ್ತು ಈ ಒಂದು ಪಾರು ಇಬ್ಬರು ಕೂಡ ಸ್ಟೇಷನಿಗೆ ಬಂದಿರ್ತಾರೆ. ಯಾಕೆ ನಮ್ಮ ಬಾಮ ಇದನ್ನು ಅರೆಸ್ಟ್ ಮಾಡಿದ್ರಿ ಅಂತಿದ್ರೆ, ಅದು ಅರಸ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ, ಏಂತಿಗೆ ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತೀವಿ ಅಂದ್ಬಿಟ್ಟು ಪೊಲೀಸರು ಅಂತಾರೆ. ಆಗ ಶಿವುಗೆ ಶಾಕ್ ಆಗುತ್ತಾ, ಏನು ನಮ್ಮ ರಶ್ಮಿ ಮೇಲೆ ಕೈ ಮಾಡಿದಾನೆ ಸೀನು ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬರ್ತಾನೆ. ಎಷ್ಟೋ ಧೈರ್ಯ ನಿನಗೆ, ನನ್ನ ತಂಗಿ ಮೇಲೆ ಕೈ ಮಾಡೋಷ್ಟು ಏನು ತೊಗೊಂಡಿದ್ದೀನಿ, ನೀನು ಏನು ತಪ್ಪು ಮಾಡಿದಾಳ ಅಂತೇಳಿ ಕೈ ಮಾಡೋಷ್ಟು ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಮಾವ ಸಮಾಧಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಪಾರು. ಅಂತೂ ಈ ಒಂದು ಮುಖವಾಡ ಬಯಲಾಗಿದೆ ಸೀನುದು. ಇದೆಲ್ಲ ಪಿಂಕಿಯಿಂದಲೇ ಈ ರೀತಿ ಮಾಡಿದ್ದು ಅಂದ್ಬಿಟ್ಟು ಇಲ್ಲಿ ಪಿಂಕಿಗೆ ಮತ್ತು ಸೀನುಗೆ ಚಟ್ಟ ಕಟ್ತಾ ಇದ್ದಾನೆ ಶಿವು. ಇನ್ನು ಆದಷ್ಟು ಬೇಗ ಮಾದಪ್ಪಣ್ಣ ತನ್ನ ಮಗನ ಪರವಾಗಿ ಮಾತಾಡಿ ಇನ್ನೊಂದ್ಸರ್ತಿ ಈ ರೀತಿ ಆಗಲ್ಲ ಅಂದ್ಬಿಟ್ಟು ರಶ್ಮಿ ಮತ್ತು ಸೀನು ಒಂದಾಗ್ತಾರ. ಪಿಂಕಿಗೆ ತಕ್ಕ ಪಾಠ ಕಲಿಸ್ತಾನೆ ಶಿವು ಅಂತ ನೋಡಬೇಕು. ಇನ್ನು ಇತ್ತ ಕಡೆ ವೀರಭದ್ರ ಮತ್ತು ಪರಶು ಹಸರಿ ಮುಖವಾಡ ಈ ರತ್ನ ಮುಂದೆ ಬಯಲಾಗುತ್ತಾ, ಈ ಒಂದು ಪರಶು ಎಂಥವನು ಅಂತ ಸತ್ಯ ಗೊತ್ತಾಗುತ್ತಾ ರತ್ನಗೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.